ಪುತ್ತೂರಿನ ಮಂಜಲ್ಪಡ್ಪು ಹಾಗೂ ಬನ್ನೂರು ಸೇಡಿಯಾಪು ಪ್ರದೇಶಗಳಲ್ಲಿ ಅಕ್ರಮವಾಗಿ ಮರ ಕಟಾವು ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಿದ್ದು ಸ್ಥಳಗಳಿಂದ ಮರದ ದಿಮ್ಮಿಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಮಂಜಲಡ್ಡು ಭಾಗದಲ್ಲಿ ಡಿವೈಎಸ್ಪಿ ಕಚೇರಿ ಸಮೀಪ ವಿವಿಧ ಜಾತಿಯ ಮರಗಳನ್ನು ಕಡಿದ ಆರೋಪದಡಿ ಒಳತ್ತಡ್ಕ ನಿವಾಸಿ ಸಂದೀಪ್ ಆರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡಿವೈಎಸ್ಪಿ ಕಚೇರಿಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಅರ್ಜಿ ಸಲ್ಲಿಸಿ ಅನುಮತಿ ಪಡೆದಿದ್ದರು. ಅದರ ನೆಪದಲ್ಲಿ ಪಕ್ಕದ ಜಾಗದಲ್ಲಿದ್ದ ಮರಗಳನ್ನು ಕಡಿದಿರುವ ಆರೋಪ ಕೇಳಿಬಂದಿದೆ. ಸ್ಥಳ ಪರಿಶೀಲನೆ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು 50ಕ್ಕೂ ಅಧಿಕ ಅಕೇಶಿಯಾ ಹೈಬ್ರಿಡ್ ಮರದ ದಿಮ್ಮಿಗಳು ಸೇರಿದಂತೆ ಮ್ಯಾಂಜಿಯಂ ಹಾಗೂ ಗಾಳಿ ಮರಗಳ ದಿಮ್ಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಬನ್ನೂರು ಸೇಡಿಯಾಪು ಪ್ರದೇಶದಲ್ಲಿ ಪರವಾನಗಿ ಪಡೆದ ವ್ಯಾಪ್ತಿಯನ್ನು ಮೀರಿ ಮರ ಕಟಾವು ನಡೆಸಿದ ಆರೋಪದಡಿ ಸರಪಾಡಿ ಅಜಿಲಮೊಗರು ನಿವಾಸಿ ಫಾರೂಕ್ ಪಿ ವಿರುದ್ಧವೂ ಅರಣ್ಯ ಇಲಾಖೆ ಪ್ರಕರಣ ದಾಖಲಿಸಿದೆ. ಮೆಡಿಕಲ್ ಕಾಲೇಜು ಕಾಮಗಾರಿಗಾಗಿ ನಿಗದಿತ ಪ್ರದೇಶದಲ್ಲಿ ಮಾತ್ರ ಮರಗಳನ್ನು ಕಡಿಯಲು ಅನುಮತಿ ನೀಡಲಾಗಿದ್ದರೂ ಹೆಚ್ಚುವರಿ ಪ್ರದೇಶದಲ್ಲಿ ಮರಗಳನ್ನು ಕಡಿದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಸಂಬಂಧಿಸಿದ ಮರದ ದಿಮ್ಮಿಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಂಡಿದೆ. ಅಕ್ರಮ ಮರ ಕಟಾವು ಪ್ರಕರಣಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಅರಣ್ಯ ಸಂಪತ್ತಿನ ರಕ್ಷಣೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಪುತ್ತೂರು ತಾಲೂಕು ಬನ್ನೂರು ಗ್ರಾಮದ ಸರ್ವೆ ನಂಬರ್ 84ರಲ್ಲಿ ಇಲ್ಲಿ ಮೆಡಿಕಲ್ ಕಾಲೇಜು ಮತ್ತು ಮೆಡಿಕಲ್ ಆಸ್ಪತ್ರೆಗೆ ಈಗಾಗಲೇ ಒಂದಷ್ಟು ಜಾಗ ಸಮತಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಸಾರ್ವಜನಿಕವಾಗಿ ಇಲ್ಲಿ ದಟ್ಟಾರಣ್ಯದಿಂದ ಮರಗಳನ್ನು ಕಡಿದು ಅನಧಿಕೃತವಾಗಿ ಸಾಗಾಟ ಮಾಡಿದ್ದಾರೆ, ಕಡ್ದಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯ ಮೇರೆಗೆ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಾರ್ಯಕರ್ತರು, ನಮ್ಮ ನಾಯಕರು ಈ ಜಾಗಕ್ಕೆ ಬಂದಾಗ ಇವತ್ತು ಭಾಳಷ್ಟು ಅರಣ್ಯ ನಾಶ ಆಗಿ ಅದು ಕಂಡು ಬಂದಿದೆ. ಇವತ್ತು ಅಧಿಕೃತವಾಗಿ ಆ ಮರವನ್ನು ಕಡ್ದಿದ್ದಾರೋ ಅಲ್ಲ ಅನಧಿಕೃತವಾಗಿ ಕಡ್ದಿದ್ದಾರೋ ಅಂತೇಳಿ ನಮಗೆ ಮಾಹಿತಿ ಇಲ್ಲ. ಆದರೆ ಅರಣ್ಯ ಕಡ್ದದ್ದು ನಮಗೆ ಇವತ್ತು ಕಣ್ಣಾರೆ ಕಂಡಾಗ ನಿಜ ಅಂತ ಕಂಡಿದೆ. ಬಹುಶಃ ಇದು ಅರಣ್ಯ ಇಲಾಖೆಯ ಟೆಂಡರ್ ಮೂಲಕ ಇಲ್ಲ ಅರಣ್ಯ ಇಲಾಖೆಯವರು ಇದನ್ನು ಕಡಿದು ತಮ್ಮ ಡಿಪೋಗೆ ಹಾಕಿದಾರೋ ಅಲ್ಲ ಯಾವುದೋ ಖಾಸಗಿ ವ್ಯಕ್ತಿಗಳು ಕಡಿದು ಇದನ್ನು ಕೊಂಡೋಗಿ ಮಾರಾಟ ಮಾಡಿದಾರೋ ಅಂತ ಹೇಳುವಂಥ ಮಾಹಿತಿ ನಮ್ಮ ಹತ್ರ ಪೂರ್ತಿ ಇಲ್ಲ. ಇದರ ಬಗ್ಗೆ ಅರಣ್ಯ ಇಲಾಖೆಯವರು ಕೂಲಂಕಷವಾಗಿ ತನಿಖೆ ಮಾಡಬೇಕು. ಎಷ್ಟು ಮರವನ್ನು ಕಡಿದಿದ್ದಾರೆ, ಆ ಮರ ಕಡಿದಂಥ ಮರಗಳು ನಿಜವಾಗಿ ಆದರೆ ಅವರ ಡಿಪೋಗೆ ಹಾಕಿ ಅಲ್ಲಿಂದ ಮತ್ತೆ ಅವರು ಅದನ್ನು ಟೆಂಡರ್ ಆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ಪ್ರಕ್ರಿಯೆಯಲ್ಲಿ ಆಗಿದೆ ಇಲ್ಲವಂತ ಗೊತ್ತಿಲ್ಲ. ಇದರ ಆ ನೈಜಾಂಶವನ್ನು ತಿಳಿಯಲಿಕ್ಕೆ ಬೇಕಾಗಿ ಇವತ್ತು ನಮ್ಮ ಪ್ರಮುಖರು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಅದನ್ನು ಸಾರ್ವಜನಿಕವಾಗಿ ಆ ವಿಚಾರವನ್ನು ಹೇಳಬೇಕು ಅಂತೇಳಿ ನಾವು ಅರಣ್ಯ ಇಲಾಖೆ ನಮ್ಮ DF ಇರ್ಬೋದು, ACF ಇರ್ಬೋದು, RF ಇರ್ಬೋದು ಇವರಿಗೆ ಒತ್ತಾಯವನ್ನು ಮಾಡ್ತೇವೆ. ಅನಧಿಕೃತವಾಗಿ ಮರ ಇಲ್ಲಿಂದ ಕಡಿದು ಹೋಗಿದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ತೆಗೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.